ಇವಾಗ ಲಾಸ್ಟ್ ಟೈಮ್ ಹಾಕಿದ್ರಲ್ಲ, ನಿಮ್ಗೆ ಅಂದಾಜು ಇದರಲ್ಲಿ ಎಷ್ಟು ಬಾಕ್ಸ್ ಬಂತು, ಎಷ್ಟು ಕೆಜಿ ಬಾಕ್ಸು? ಹೋದ್ ಸರಿ ಬಂದು 540 ಬಾಕ್ಸ್ ಬಂದಿತ್ತು. 540, 25 kg. 25 ಕೆಜಿ ಬಾಕ್ಸು. ಎಲ್ಲಿಗೆ ಹಾಕಿದ್ದದು? ಎಲ್ಲ ಹೊಸೂರಿಗೆ. ಹೊಸೂರು. ಪ್ರೈಸಸ್ ಒಂದು ಸ್ವಲ್ಪ ಪ್ರೈಸ್ ಎಲ್ಲ 1000 ರೂಪಾಯಿ ಮೇಲೆ ಮಾರ್ಕೊಂತ. ಒಟ್ಟಾರೆ ಒಂದು 4 ಲಕ್ಷ 5 ಲಕ್ಷವರೆಗೂ ಆಗಿದೆಯಾ? ಆಗಿದೆ. 10-20 ಸಾವಿರ ಕಡಿಮೆ ಆಗಿದೆ. 10-20 ಸಾವಿರ ಕಡಿಮೆ, ಒಂದು 5 ಲಕ್ಷ ರೀಚ್ ಆಗಿದೆ. ಹಾಂ, 3000 ಸಸಿಗೆ. ಅಷ್ಟೇ. ಓಕೆ, ಈಗ ನಿಮಗೆ ಸ್ವಲ್ಪ ಖರ್ಚು ಕಡಿಮೆ ಬಿದ್ದಿದೆ ಅನ್ಕೊಂತೀನಿ. ಯಾಕಂತ ಹೇಳಿದ್ರೆ ಹೋದ್ ಸರ್ತಿ ಮಾಡಿರೋ ಅಂಥ ಪೇಪರ್ ಬೆಡ್ ಹಾಗೇ ಇದೆ, ಕಡ್ಡಿಗಳು ಅದೇ ರೀತಿ ಇದೆ. ಸೊ ಹೊಸದಾಗಿ ಏನೋ ಬಂಡವಾಳ ಹಾಕಿರೋದು ನೀವು ಎಷ್ಟು ಮಾತ್ರ ಹಾಕಿರ್ಬೋದು ಈಗ ಇಲ್ಲಿವರೆಗೂ ಅಂದರೆ ನಾರಿಗೆ? ಹಾಂ, ಮತ್ತೆ ಹಳೆ ತಂಗುಸ ಹಾಕಿದ್ದೀನಿ. ನೀವು ವೈರು ಹಳೇದೇನಾ? ವೈರು ನೋಡಿ, ಹಳೇದು ಕಟ್ಟಿರೋ ಟೈನ್ಗಳೆಲ್ಲ ಹಂಗೆ ಇದೆ. ವೇಸ್ಟ್ ಮಾಡಿದಷ್ಟು ರೈತನಿಗೆ ಲಾಸ್ ಬರೋದು. ಆದಷ್ಟು ಈಗ ಈ ಥರ ಮೆಥಡ್ನ ಫಾಲೋ ಮಾಡೋದ್ರಿಂದ ಎಷ್ಟು ಉಳಿತಾಯ ಆಗುತ್ತಲ್ವಾ? ಏನೇನು ಉಳಿತಾಯ ಆಗುತ್ತೆ ಹೇಳಿ? ಉಳುಮೆದು ಈಗ ನನಗೆ ಸುಮಾರು 75% ಉಳಿತಾಯ. 75% ಏನು ಹಲೋ ಮಂಜುನಾಥ್ ಅವರೇ, ನಮಸ್ಕಾರ. ನಮಸ್ಕಾರ. ಏನು ಸಮಾಚಾರ? ಆರಾಮಿದ್ದೀರಾ? ರೈತರು ಆರಾಮಿರೋದು ಎಲ್ಲಿ? ರೇಟ್ ಸಿಕ್ಕಿದ್ರೆ ಆರಾಮು, ಇಲ್ಲಾಂದರೆ ಕಷ್ಟನೇ. ಒಟ್ಟಿನಲ್ಲಿ ರೈತರ ಬಾಳೆಲ್ಲ ಅದೇ ಇರಲಿ. ಸೊ ಲಾಸ್ಟ್ ಟೈಮು ಟೊಮೊಟೊ ಮಾಡಿದ್ರಿ. ಟೊಮೊಟೊ ಬಂದು 6-4 ಮಾಡಿದ್ರಿ, ಅದ್ರದ್ದೊಂದು ವಿಡಿಯೋ ಮಾಡಿದ್ದೆ. ಸೊ ಈ ಏಪ್ರಿಲಲ್ಲಿ ಮಾಡಿದ್ದು. ಸೊ ಇವಾಗ ಮತ್ತೆ ಟೊಮೊಟೊ ಹಾಕಿದ್ದೀರಾ. ಇನ್ನೊಂದೇನಪ್ಪ ಅಂದರೆ ವಿಚಾರ, ಸೇಮ್ ಬೆಡ್ನ ಇನ್ನೂ ಇಟ್ಕೊಂಡಿದ್ದೀರಾ, ಯಾಕೆ? ಬೆಡ್ ಚೆನ್ನಾಗಿದೆ. ಬೆಡ್ಡು ಚೆನ್ನಾಗಿದೆ. ನೀವು ಗಮನಿಸೋದಾದ್ರೆ ನೋಡಿ, ಹಳೆ ಬೆಡ್ ಇದು ನೋಡಿ ಸ್ನೇಹಿತರೆ, ಹಳೆ ಓಲು. ಈಗ ಹೊಸ ಓಲಲ್ಲಿ ನಾಟಿ ಮಾಡಿರೋಂಥದ್ದು. ಸೊ ಈಗ ಟೊಮೊಟೊ ಲಾಸ್ಟ್ ಟೈಮ್ 6-4 ಬೆಳೆದಿದ್ರಲ್ವಾ, ಅದಾದ್ಮೇಲೆ ಏನು ಬೆಳೆ ಮಾಡಿದ್ರಿ ಇದರಲ್ಲಿ? ಬೀನ್ಸ್ ಹಾಕಿದ್ರೆ ಬೆಳೆ ಆಗಿಲ್ಲ ಚೆನ್ನಾಗಿ. ಸ್ನೇಲ್ ಹುಳುಗಳು ಗಿಡ ನಾಶ ಮಾಡಿಬಿಡ್ತು. ಸ್ನೇಲ್ಸಾ? ಓಕೆ. ಈಗ ನಿಮಗೆ ಸ್ವಲ್ಪ ಖರ್ಚು ಕಡಿಮೆ ಬಿದ್ದಿದೆ ಅನ್ಕೊಂತೀನಿ. ಯಾಕಂತ ಹೇಳಿದ್ರೆ ಹೋದ್ ಸರ್ತಿ ಮಾಡಿರೋ ಅಂಥ ಪೇಪರ್ ಬೆಡ್ ಹಾಗೇ ಇದೆ, ಕಡ್ಡಿಗಳು ಅದೇ ರೀತಿ ಇದೆ. ಸೊ ಹೊಸದಾಗಿ ಏನೋ ಬಂಡವಾಳ ಹಾಕಿರೋದು ನೀವು ಎಷ್ಟು ಮಾತ್ರ ಹಾಕಿರ್ಬೋದು ಈಗ ಇಲ್ಲಿವರೆಗೂ ಅಂದರೆ ನಾರಿಗೆ? ಹಾಂ, ಮತ್ತೆ ಹಳೆ ತಂಗುಸ ಹಾಕಿದ್ದೀನಿ. ನೀವು ವೈರು ಹಳೇದೇನಾ? ವೈರು ನೋಡಿ, ಹಳೇದು ಕಟ್ಟಿರೋ ಟೈನ್ಗಳೆಲ್ಲ ಹಂಗೆ ಇದೆ. ವೇಸ್ಟ್ ಮಾಡಿದಷ್ಟು ರೈತನಿಗೆ ಲಾಸ್ ಬರೋದು. ಆದಷ್ಟು ಈಗ ಈ ಥರ ಮೆಥಡ್ನ ಫಾಲೋ ಮಾಡೋದ್ರಿಂದ ಎಷ್ಟು ಉಳಿತಾಯ ಆಗುತ್ತಲ್ವಾ? ಏನೇನು ಉಳಿತಾಯ ಆಗುತ್ತೆ ಹೇಳಿ? ಉಳುಮೆದು ಈಗ ನನಗೆ ಸುಮಾರು 75% ಉಳಿತಾಯ. 75% ಏನೋ ಅಂದ್ಬಿಟ್ಟು ನಾವು ಬೀನ್ಸು ಎಲ್ಲ ಸ್ನೇಹಿಲಗಳು ಕಚ್ಚಿ ಹಾಳು ಮಾಡಾಕ್ತಾ. ಇಷ್ಟ ಆಯ್ತಾ ಇಲ್ವಾ? ಏನಾದ್ರು ಪರವಾಗಿಲ್ಲ. ರೇಟ್ ಅವಾಗ 200 ರೂಪಾಯಿ ಇತ್ತು. 200 ರೂಪಾಯಿ 5 ಮೂಟೆನೆ ಕೊಯ್ದಿದ್ರು. ಯಾವ್ದು ಪರವಾಗಿಲ್ಲ, ಯಾವ್ದು 60-70 ಸಾವಿರ ಆಯ್ತು. ಏನು ಮೋಸ ಆಗಿಲ್ಲ ಹಾಕಿರೋ ಬಂಡವಾಳಕ್ಕೆ. ರೇಟ್ ಇದ್ದಿದ್ದು ಕಾಯ್ತಿಲ್ಲ ಅಂದಿದ್ರೆ. ಹಾಂ, ಸರಿ ಮಂಜುನಾಥ್ ಅವರೇ, ನೀವು ಈಗ ಬೆಡ್ಡು ತೆಗಿದ್ದೀರಾ, ಮತ್ತೆ ಅದೇ ಬೆಡ್ಡಲ್ಲೇ ಏನಕ್ಕೆ ಟೊಮೊಟೊ ಮಾಡಿದ್ರೆ? ಬೆಡ್ ಚೆನ್ನಾಗಿತ್ತಲ್ವಾ? ಈಗೇನು ಮಳೆಗಾಲ ಆದರೆ ಸ್ವಲ್ಪ ಗೊಬ್ಬರ ಅದು ಬೇಕು. ಈಗ ಬಿಸಿಲು ಕಾಲ ಅಲ್ಲ, ಹೆಂಗೋ ಡೆವಲಪ್ಮೆಂಟ್ ಮಾಡ್ಕೋಬೋದು ನಾವು. ಇನ್ನು ತಳಿ ವಿಚಾರಕ್ಕೆ ಬಂದಾಗ ಹೋದ್ ಸರ್ತಿ ಸೀಡ್ ಬೆಳೆದಿದ್ರಿ, ಈ ಸರ್ತಿ ನಾಟಿ ಬೆಳೆದಿದ್ದೀರಾ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ, ಹೇಳಿದ್ರೆ ತಿಳ್ಕೊತೀರಿ. ಸೊ ಏನು ಇದ್ರ ಕಾರಣ? ನಾಟಿ ಇದು ಸೀಡ್ ಉಣ್ಬಿಟ್ಟು ಈಗ ನಾಟಿ ಉಣಿರೋದು. ಚೇಂಜ್ ಮಾಡಲೇಬೇಕಲ್ಲ, ಒಂದೇ ಉಣಿದ್ರೆ ಆಗಲ್ಲ ಬೆಳೆ. ಅದರಿಂದ ಈಗ ಸ್ವಲ್ಪ ನಾಟಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಕೆಲವರು ಸಜೆಷನ್. ಹೋದ್ ಸರ್ತಿ ಇವಾಗ ಸಿಂಜೆಂಟಾ ಅದೇ ಅಲ್ವಾ 6-40 ಮಾಡಿದ್ರಿ. ಈಗ ಇದು ಯಾವ ತಳಿ ಇದು? ಇದು ಸಿಂಜೆಂಟಾ ಕಂಪ್ನಿ ಇದೆ, ಬಾಹು ಅಂದ್ಬಿಟ್ಟು. ನಮ್ಮ ಫ್ರೆಂಡು ಸುಧಾನಂದ ಅಂದ್ಬಿಟ್ಟು ಸಿಂಜೆಂಟಾ ಕಂಪ್ನಿನಲ್ಲಿ ಕೆಲಸ ಮಾಡೋದವರು. ನಾವು ನಮ್ಮ ಚಾನಲ್ ಅಲ್ಲೂ ಅವ್ರದ್ದು ಅಪ್ಡೇಟ್ ಮಾಡಿದೀನಿ ಲಾಸ್ಟ್ ಇಯರ್. ಬಾಹು ಹೊಡಿಯೋ ಒಂದು ಕ್ಲಾಸ್ಮೇಟ್, ಅವ್ರ ಸಜೆಷನ್ ಮೇಲೆ ನಾವು ಬಾಹು ಹಾಕಿದ್ದೀರಿ. ಮಾಡ್ತಾ ಇದ್ದೀನಿ ನೋಡಿ, ಈ ತರ ಇದೆ ಗಿಡ. ಒಟ್ಟಾರೆ ಈಗ ಕ್ರಾಪ್ಗೆ ನೋಡೋದಾದ್ರೆ ಎಷ್ಟು ದಿನ ಆಗಿದೆ ಮಂಜುನಾಥ್ ಅವರ? 1 ತಿಂಗಳ ಮೇಲೆ 22 ದಿವಸ ಆಗಿದೆ. 1 ತಿಂಗಳ ಮೇಲೆ 22 ದಿವಸ ಆಗಿದೆ. ಜನವರಿ 1ನೇ ತಾರೀಕಿಗೆ 2 ತಿಂಗಳಾಗುತ್ತೆ. 2 ತಿಂಗಳಾಗುತ್ತೆ. ಒಟ್ಟಾರೆ ವಿಸ್ತೀರ್ಣ ನೋಡೋದಾದ್ರೆ ಒಂದು ಅರ್ಧ ಎಕರೆ ಇರ್ಬೋದಾ ಇದು? ಒಂದು 18 ಗುಂಟೆ ಇಲ್ಲ ಅರ್ಧ ಎಕರೆ ಬರ್ಬೋದು. ಅರ್ಧ ಎಕರೆ ಬರುತ್ತಾ? ಅರ್ಧ ಎಕರೆ ಬರುತ್ತೆ.
ಫ್ರೂಟ್ ಸೆಟ್ಟಿಂಗ್ ಎಲ್ಲ ಈಗ ಮೇಲೆ ಸ್ಟೆಪ್ಪಲ್ಲಿ ಆಗ್ತಾ ಇದೆ. ಈಗ ನೆನ್ನೆ ಮೊನ್ನೆಲ್ಲ ಜಡಿ ಹಿಡ್ಕೊಂಡಿತ್ತು. ನೆನ್ನೆ ಮೊನ್ನೆ ಜಡಿ ಬಿಡ್ರಿ, ಈಗ ಇದ್ರ ಹಿಂದ್ಗಡೆ ಜಡಿ ಹಿಡ್ದಿತ್ತಲ್ಲ ವಾರ, ಅವಾಗೆಲ್ಲ ಯಾವ ರೀತಿ ಇತ್ತು ಗಿಡ ಮೇಂಟೆನೆನ್ಸ್? ಸ್ವಲ್ಪ ರೋಗಗಳು ಏನೋ ತೊಂದರೆ ಕೊಟ್ಟಿಲ್ಲ? ನಾನು ಹೊಡೆದಿರೋ ಮದ್ದು ನಿಮ್ಗೆ ಹೇಳ್ತೀನಿ ಬನ್ನಿ, ಅಲ್ಲಿದೆ. ಹಾಂ ಓಕೆ. ಮತ್ತೆ ಹೋದ್ ಸರ್ತಿ ನಾವು ಗಮನಿಸಿದಾಗ ಯಾವುದೋ ಕೆಲವೊಂದು ವೈರಸ್ ಗಿಡಗಳು ಕಾಣಿಸ್ಕೊಂಡಿತ್ತು. ಈ ಸರ್ತಿ ಈ ಬ್ಯಾಚಲ್ಲಿ ಏನು ವೈರಸ್ ಗಿಡಗಳು ಕಾಣಿಸ್ಕೊಂಡಿಲ್ವಾ? ವೈರಸ್ ಗಿಡ ಅಂದ್ರೆ ಬಿಸಿಲು ಕಾಲದಲ್ಲಿ ವೈರಸ್ ಬಂದೇ ಬರುತ್ತೆ. ಈಗ ನೋಡಿ ಯಾವುದೋ ಒಂದು ಗಿಡ ಒಂಥರ ಸ್ವಲ್ಪ ಮುದ್ರೈತೆ, ಆದರೆ ಇದು ವೈರಸ್ ಕಂಟ್ರೋಲ್ ಮಾಡ್ಕೋಬೋದು, ಏನು ಅಷ್ಟು ವೈರಸ್ ಇಲ್ಲ. ಈ ಒಂದೇ ಗಿಡ ನಾನು ಕಾಣಿಸ್ತಾ ಇರೋದು ತೋಟಕ್ಕಲ್ಲ, ಇದೊಂದು ಗಿಡ ಇದೆ ತೋರಿಸ್ತಾ ಇದ್ದೀನಿ. ನೀವು ಯಾಕಂತ ಹೇಳಿದ್ರೆ ವ್ಯತ್ಯಾಸ ರೈತರಿಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ವೈರಸ್ ಗಿಡನೂ ತೋರಿಸ್ತಾ ಇದ್ದೀರಾ. ಇಲ್ಲಿ ಯಾಕಂದ್ರೆ ನಾನೇ ಈಗ ಕಿಂಗ್ ಅನ್ನಕ್ಕಾಗಲ್ಲ. ಯಾರು ಮರಕ್ಕಿಂತ ಮರ ದೊಡ್ಡದು ನಾನು ಅನ್ನೋರು ಯಾರು ಇಲ್ಲ ಅಗ್ರಿಕಲ್ಚರ್ ಅಲ್ಲಿ. ನಮಗಿಂತ ಇನ್ನ ಚೆನ್ನಾಗಿ ಇದ್ ಮಾಡೋರು ಇರ್ತಾರೆ, ಟೆಕ್ನಾಲಜಿ ಇರೋ ರೈತರು ಇದ್ದಾರೆ. ನಮ್ಮ ಕೈಲಿ ಆದಷ್ಟು ರೈತರಿಗೆ ನಾವು ಮಾಹಿತಿ ಕೊಟ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಮತ್ತೆ ಈಗ ಇಲ್ಲಿ ತನಕ ಏನು ಇದು ಮೇಂಟೆನೆನ್ಸ್ಗೆ ನೀವು ಈಗ ಮಳೆ ಮೋಡ ವಾತಾವರಣದಲ್ಲೆಲ್ಲ ಯಾವ ರೀತಿ ಔಷಧಿಗಳನ್ನ ಹೊಡೆದು ಇದನ್ನ ಮೇಂಟೈನ್ ಮಾಡಿದೀರಾ ಅಂತ ಇವಾಗ ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ಯಾವ್ದಾವ ಇದು ಮಳೆಗಾಲದಲ್ಲಿ ಮೊನ್ನೆ ಜಡಿ ಮಳೆನಲ್ಲಿ ಯಾವ್ಯಾವ ಔಷಧಿ ಹೊಡೆದಿದ್ರೆ ನೋಡಿ ಸ್ನೇಹಿತರೆ? ಇಲ್ಲಿ ನೋಡ್ದಿರ್ಬೋದು, ಈರುಳ್ಳಿಗೆ ಕಾಟಾ ಹೈಡ್ರೋಕ್ಲೋರೈಡ್, ಲೀಫ್ ಮೈನರು, ರಂಗೋಲಿ ಹುಳ, ಹಾವಿನಡೆ ಏನಂತೀರ ಅದಕ್ಕೆ, ಇದು ಸ್ಟ್ರೆಪ್ಟೋಸೈಕ್ಲಿನ್ ಬಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಿಗೆ, ಅಸಿಟಮಾಪ್ರೈಡ್ ಬಂದು ವೈಟ್ ಪ್ಲೇ ಹಸಿರು ಸೊಳ್ಳೆ ಮತ್ತು ಇದಕ್ಕೆ ಏನುಗಳಿಗೆ, ಆಕ್ರೋಬ್ಯಾಟ್ ನಿಮಗೆ ಗೊತ್ತೇ ಇರುತ್ತೆ, ಅಂಗಮಾರಿ ಮತ್ತು ಇನ್ನೊಂದು ಏನಾದರೂ ಡಿಸೀಸಸ್ ಅರ್ಲಿ ಬ್ಲೈಟು ಲೇಟ್ ಬ್ಲೈಟು ಎಲ್ಲ ಕಂಟ್ರೋಲ್ ಆಗುತ್ತೆ, ಡೌನಿ ಮಿಲ್ಡೋ ಇಂಥವೆಲ್ಲ. ಇಂಡೋಫಿಲ್ ಇದೆ, ಹೇಳೋದೇ ಬೇಕಾಗಿಲ್ಲ ಇದ್ರ ಬಗ್ಗೆ, ಎಲ್ಲರೂ ಯೂಸ್ ಮಾಡೋವಂಥದ್ದು. ಸೊ ಒಟ್ಟಾರೆ ಇವೆಲ್ಲ ಒಂದು 2-3 ಫಂಗಿಸೈಡು, 2 ಫಂಗಿಸೈಡು, 2 ಶಿಲೀಂಧ್ರ ನಾಶಕ, 1 ಬ್ಯಾಕ್ಟೀರಿಯಾ ನಾಶಕ ಯೂಸ್ ಮಾಡಿದ್ದೀರಾ. ಮತ್ತು ಯಾವುದು ಕಾಟಾ ಹೈಡ್ರೋಕ್ಲೋರೈಡ್ ಬಂದು ರಂಗೋಲಿಗೆ ಯೂಸ್ ಮಾಡಿದ್ದೀರಾ, ಸೊಳ್ಳೆಗಳಿಗೆ ಅಸ್ಟಮೋಪ್ರೈಡು. ಇದನ್ನು ಹೊರತುಪಡಿಸಿ ಈಗ ಊಜಿ ಹುಳ ಬರುತ್ತಲ್ವಾ, ಸೊ ಅದಕ್ಕೆ ಯಾವುದು ಪ್ಲಾನ್ ಮಾಡಿದ್ದೀರಾ ಅಥವಾ ಸ್ಪ್ರೇ ಕೊಟ್ಟಿದ್ದೀರಾ? ಅದಕ್ಕೂ ಹೊಡೆದಿದ್ದೀನಿ, ಬನ್ನಿ ಇಲ್ಲೇ ಇದೆ ತೋರಿಸ್ತೀನಿ. ಅದಕ್ಕೂ ಹೊಡೆದಿದ್ದೀರಾ? ಅದಕ್ಕೂ ಇಲ್ಲೇ ಇದೆ. ಅದಕ್ಕೆ ಬಂದು ಇಂಡೆಕ್ಸ್ ಕಾರ್ಬ್ ಹೊಡೆದಿದ್ದೀನಿ. ಇಂಡೆಕ್ಸ್ ಕಾರ್ಬ್ ಮತ್ತು ಸ್ನೇಹಿತರೆ ಇದು ನೋಡ್ತಿರ್ಬೋದು, ಇದು ಊಜಿಗೆ ಇಂಡೆಕ್ಸ್ ಕಾರ್ಬು 14.5%, ಇಂಡ್ ಆಕ್ಸಾ ಅಂತಿದೆ. ಸೊ ಇದನ್ನು ಹೊರತುಪಡಿಸಿದ್ರೆ ನಮಗೆ ಕಿಂಗ್ ಡಾಕ್ಸಾ ಇದೆ, ಅದಾದರೂ ಇದು ಮಾಡ್ಕೋಬೋದು. ಮತ್ತು ಅದು ಬಿಟ್ಟರೆ ಹ್ಯಾಂಪ್ಲಿಗೋ ಅಂತ ಇರುತ್ತೆ, ಅದನ್ನು ಬಳಕೆ ಮಾಡ್ಕೊಬೋದು. ಸೊ ಇದೆಲ್ಲ ಬಂದು ತೂಟ. ಊಜಿ ಅಂತ ಹೇಳಿದ್ರೆ ಫ್ರೂಟ್ ಫ್ಲೈ ಅಲ್ಲ, ತೂಟ ಅಂತ ಬರುತ್ತಲ್ಲ, ಸೊ ಅದು. ಸೊ ಇದು ಅದ್ರ ಜೊತೆಗೆ ಎಮಾಮೆಕ್ಟಿನ್ ಬೆಂಜೋಯೇಟ್ನ ಮಾಡಿದ್ದಾರೆ. ಸೊ 2 ಕಾಂಬಿನೇಷನಲ್ಲಿ ಕೊಟ್ಟಿದ್ರೆ ಸಪ್ರೇಟ್ ಮಾಡಿದ್ರೆ ಮಂಜು ಅವರೇ? ಇಲ್ಲ, ಕಾಂಬಿನೇಷನಲ್ಲಿ ಮಾಡಿದ್ರಿ. ಮಂಜುನಾಥ್ ಅವರ ಈ ಹೊಸ ತಂಗುಸು ಇದು ಟೈನು ಮತ್ತೆ ಗೊಬ್ಬರ ಮಾಮೂಲಿ ಕೂಲಿ ಅಷ್ಟೇ ಸಿಂಪಲ್ ಆಗಿ ಇದು ಮುಗಿಸಿದೆ. ಇಲ್ಲ ಅಂತ ಹೇಳಿದ್ರೆ ಉಳುಮೆ ಮಾಡು, ಮೂಟೆ ಗೊಬ್ಬರಗಳು ಹಾಕು, ಬೆಡ್ ಎತ್ಸು, ಪೇಪರ್ ಹಾಕು, ಕಡ್ಡಿಗಳು ಹಾಕು, ಎಲ್ಲ ಹೊಸದಾಗಿ ಮಾಡ್ಬೇಕಂದ್ರೆ ಅಷ್ಟು ಖರ್ಚು ಬರ್ತಾ ಇತ್ತು. ಸೊ ಇದು ಓಕೆ. ಇದೆಲ್ಲ ಈಗ ನಾರು, ಔಷಧಿಗಳು ಮತ್ತು ಸ್ವಲ್ಪ ಇದು ಕಟ್ಟೋದಕ್ಕೆ ಲೇಬರು, ಟೈನ್ ಇಷ್ಟು ಮಾತ್ರ ಖರ್ಚು ಮಾಡಿದ್ದೀರಾ. ಸೊ ಇದನ್ನು ಹೊರತುಪಡಿಸಿ ಇನ್ನು ಕೇಳೋದಾದರೆ, ಈಗ ಕಳೆ ಎಲ್ಲ ಇಷ್ಟು ಕ್ಲೀನ್ ಆಗಿದೆಯಲ್ಲ ತೋಟ ಪೂರ್ತಿ, ಹೆಂಗೆ ಮೇಂಟೈನ್ ಮಾಡ್ತೀರಾ? ಯಾಕಂತ ಹೇಳಿದ್ರೆ ನಮ್ಮ ವ್ಯೂವರ್ಸ್ ಎಲ್ಲ ಕೇಳ್ತಾರೆ, ನಮ್ಮ ತೋಟಗಳಲ್ಲೆಲ್ಲ ನೋಡ್ಬಿಟ್ಟು ವಿಡಿಯೋಗಳನ್ನ, ಕಳೆ ನಾಶಕ ಹೊಡಿತೀರಾ ಸರ್ ಅಂತ. ಅವ್ರಿಗೆ ನಮ್ಮ ಪದ್ಧತಿಗಳು ಗೊತ್ತಿಲ್ಲ. ಸೊ ನೀವು ನಿಮ್ಮ ಇದರಲ್ಲಿ ಹೇಳ್ಬೇಕಂದ್ರೆ, ಕಳೆ ನಾಶಕ ಯಾಕೆ ಯೂಸ್ ಮಾಡಲ್ಲ ನೀವು? ಮಾಡ್ಬೋದಾಗಿದೆಯಲ್ಲ, ಶಂಕರ್ ಇದೆ, ಏಜಿಲ್ ಇದೆ, ಅಂದರೆ ಬೆಳೆನಲ್ಲಿ ಹೊಡೆಯೋಂಥ ಕಳೆ ನಾಶಕನೇ ಇದೆಯಲ್ಲ, ಸತ್ತೋಗ್ಬಿಡ್ತದೆ. ಅರ್ಧ ಬೆಳೆನೇ ಆಗೋದು ನಮಗೆ. ಹಾಂ, ನಾವು ಗೊಬ್ಬರ ಭೂಮಿಗೆ ಹಾಕಿಲ್ಲ ಅಂದ್ರೇನು ಭೂಮಿಗೆ ಪಾಯ್ಸನ್ ಹಾಕ್ಕೊಡ್ದು. ಗೊಬ್ಬರ ನ್ಯಾಚುರಲ್ಗೆ ಹೋಗ್ಬೇಕು. ಆಗ ಒಂದು ಸ್ವಲ್ಪ ಗಿಡನೂ ಆಗುತ್ತೆ, ತೋಟನೂ ನಾಜೂಕಾಗಿರುತ್ತೆ. ನೀವು ಹೇಳೋದು ಕೆಮಿಕಲ್ ಮೇಲೆ ಡಿಪೆಂಡ್ ಬೇಡ, ಆರ್ಗ್ಯಾನಿಕ್ ಮೆಥಡಲ್ಲೇ ನಾವು ಕಳೆ ಒರೆಸ್ಬಿಟ್ಟು ಇದು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಇವಾಗ ಒಟ್ಟಾರೆ ಇವಾಗ ಈ ಬೆಳೆ ಮುಗಿಯೋಷ್ಟಲ್ಲಿ ಎಷ್ಟು ಸಲ ಕಳೆ ಒರೆಸ್ತೀರಾ ನೀವು? ಇದು 2ನೇ ಸತಿ ಒರೆಸಿದ್ವಿ. 2ನೇ ಸರ್ತಿ. ಇನ್ನು ಬೆಳೆ ಮುಗಿಯೋಷ್ಟಲ್ಲಿ ಇನ್ನೊಂದ್ಸಲಿ 2 ಸಲ ಒರೆಸ್ತೀರಾ? ಇನ್ನೊಂದು ಸತಿ ಅಷ್ಟೇ. ಅಷ್ಟೇ. ಒಂದು ಸರ್ತಿಗೆ ಎಷ್ಟು ಲೇಬರ್ ಹಿಡಿತಾರೆ? ಇದು ನಮ್ದು ಕಡಿಮೆ, ನಾವು ಇದಕ್ಕೊಂದು 6 ಜನ ಲೇಬರ್ ಹಿಡಿತಾರೆ ಅಷ್ಟೇನಾ? ಅಷ್ಟೇ ಇರ್ತೀರ ನಮ್ದು. ಸೊ ಸ್ನೇಹಿತರೆ ಕೇಳಿದ್ರಲ್ವಾ, ಸೊ ಇದು ಈ ರೀತಿಯಲ್ಲಿ ನಾವು ಯಾಕಪ್ಪ ಅಂತ ಹೇಳಿದ್ರೆ, ಎಷ್ಟು ನಾವು ಕೆಮಿಕಲ್ ಇದನ್ನು ಇದು ಮಾಡ್ತಾ ಇರ್ತೀರೋ ಸೊ ಅಷ್ಟು ನೆಲ ಹಾಳಾಗ್ತಾ ಇರ್ತದೆ. ಅದಕ್ಕೋಸ್ಕರ ಏನು ಮಾಡ್ತೀರಿ, ಕಳೆ ಬಂದಾಗ ಕಡಿಮೆ ಅಂದರೆ ಅದು ಬೀಜ ಉದ್ರೋಕ್ಕೆ ಮೊದಲೇ ಅದನ್ನು ಏನು ಮಾಡಬೇಕು, ಕ್ಲೀನಾಗಿ ಕಂಟ್ರೋಲ್ ಮಾಡಿ ಯಾವ ರೀತಿ ಮೇಂಟೈನ್ ಮಾಡಬೇಕು ಆ ರೀತಿ ಮೇಂಟೈನ್ ಮಾಡಿಕೊಂಡ್ರೆ ಖಂಡಿತ
ಹತೋಟಿಯಲ್ಲಿರ್ತದೆ ಅಂತ ಹೇಳ್ಬೋದು. ಇನ್ನು ಮಂಜು ಅವರೇ, ಈಗ ಇನ್ನೆಷ್ಟು ದಿನಕ್ಕೆ ಶಾಂಪಲ್ ಆಗ್ಬೋದು ಇದು? 2 ತಿಂಗಳ ಮೇಲೆ 15 ದಿವಸಕ್ಕೆ ನಮ್ಗೆ ಕಾಣಿಸುತ್ತೆ. 2 ತಿಂಗಳು 15 ದಿವಸ ಅಂದರೆ ಒಂದು 75 ದಿನ ಟೈಮ್ ತಗೊಳುತ್ತೆ. ಇವಾಗ ಮೋಡ ವಾತಾವರಣ ಬೇರೆ ಇರೋದ್ರಿಂದ ಒಂದು ಸ್ವಲ್ಪ ನಿಧಾನನೇ ಬರೋದು ಕಾಯಿ. ಯಾಕಂದ್ರೆ ಇದು ಬೆಳೆ ಇನ್ನೂ ಆಗುತ್ತೆ. ಇದು 2ನೇ ಸ್ಟೆಪ್. ಇದು ಫಸ್ಟ್ ಸ್ಟೆಪ್. ಇದೊಂದು ಇದು 2ನೇ ಸ್ಟೆಪ್. ಇದು 2ನೇದು. ಇನ್ನೂ ಕಟ್ಟಬೇಕಲ್ಲ ನೀವು? ಇನ್ನೊಂದ್ಸತಿ ಕಟ್ಬೇಕು. ಈಗ ಒಂದ್ಸಲಿ ಕಟ್ಟಬೇಕು. ಅಕಸ್ಮಾತ್ ಬೆಳೆ ಆಯ್ತು ಅಂತ ಹೇಳಿದ್ರೆ ಗೊಬ್ಬರ ಏನಾದ್ರು ಬಿಟ್ರೆ ಇನ್ನೂ ಆಗುತ್ತೆ. ನನ್ನ ಹೈಟ್ ಆಗುತ್ತೆ. ಈಗ ಔಷಧಿಗಳೆಲ್ಲ ತೋರಿಸಿದ್ರಿ. ಗೊಬ್ಬರದ ವಿಚಾರಕ್ಕೆ ಬಂದಾಗ ಏನೇನು ಕೊಟ್ಟಿದ್ದೀರಾ ಡ್ರಿಪ್ಪಲ್ಲಿ? 19 ಒಂದ್ಸರಿ ಕೊಟ್ಟಿದ್ದೀನಿ. ಮತ್ತೆ 12-6 ಕೊಟ್ಟಿಲ್ಲ. 12-6 ಕೊಟ್ಟಿದ್ರೆ ಇನ್ನೂ ಬೆಳೆ ಇಷ್ಟ ಆಗಿರ್ತೈತಿ. 13-045 ಕೊಟ್ಟಿದ್ದೀನಿ. 13-045. ಮತ್ತೆ ಮೊನ್ನೆ ಮಳೆ ಬೀಳ್ತಾ ಇರೋದಕ್ಕೆ CN ಕೊಟ್ಟಿದ್ದೀನಿ. CN ಕೊಟ್ಟಿದ್ದೀರಾ? ಮತ್ತೆ ಈ ಹಳೆ ಬೆಡ್ ಅಲ್ಲ, ಆ ಹಳೆ ಬೆಡ್ಗಳಲ್ಲಿ 15 ಸುಫಲ 15 ಮೂಟೆ ಗೊಬ್ಬರ ಅದು ಹಾಕಿದ್ದೀನಿ. ಇದು ಹಳೆ ಓಲೆಗಳೆಲ್ಲ ಹಾಕಿದ್ದೀರಾ? ಗಾತಗಳು ಹಾಕಿ? ಇಲ್ಲ ಹಳೆ ಓಲೆ ಇತ್ತಲ್ಲ. ಬರೀ ಇದು ಮಾತ್ರನಾ? 15 ಮಾತ್ರ ಹಾಕಿರೋದಾ? ಸೊ ಇಷ್ಟೇ ಗೊಬ್ಬರ. ಒಂದ್ಸಲಿ 15 19 13-045 CN ಒಂದ್ಸಲಿ ಕ್ಯಾಲ್ಸಿಯಂ ನೈಟ್ರೇಟು. ಸೊ ಇದಿಷ್ಟು. ಇನ್ನು ರೇಟ್ಗಳ ವಿಚಾರ ನಾವು ಹೇಳೋಕ್ಕಾಗಲ್ಲ. ರೇಟ್ಗಳ ಬಗ್ಗೆ ಮಾತಾಡೋದು ನಾವು ಇದು ಬೇಡ, ಮಾರ್ಕೆಟ್ ಅವ್ರು ನೋಡ್ಕೊತಾರೆ. ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ಲಾಸ್ಟ್ ಟೈಮ್ ಹಾಕಿದ್ರಲ್ಲ, ನಿಮ್ಗೆ ಅಂದಾಜು ಇದರಲ್ಲಿ ಎಷ್ಟು ಬಾಕ್ಸ್ ಬಂತು? ಎಷ್ಟು kg ಬಾಕ್ಸು? ಹೋದ ಸರಿ ಬಂದು 540 ಬಾಕ್ಸ್ ಬಂದಿತ್ತು. 540. 25 kg ಬಾಕ್ಸ್. ಎಲ್ಲಿಗೆ ಹಾಕಿದ್ದದು? ಹೊಸೂರು. ಪ್ರೈಸಸ್ ಒಂದು ಸ್ವಲ್ಪ ಪ್ರೈಸ್ ಎಲ್ಲ 1000 ರೂಪಾಯಿ ಮೇಲೆ ಮಾರ್ಕೊಂತ ಒಟ್ಟಾರೆ ಒಂದು 4 ಲಕ್ಷ 5 ಲಕ್ಷವರೆಗೂ ಆಗಿದೆಯಾ? 10-20 ಸಾವಿರ ಕಡಿಮೆ ಆಗಿದೆ. 10-20 ಸಾವಿರ ಕಡಿಮೆ ಒಂದು 5 ಲಕ್ಷ ರೀಚ್ ಆಗಿದೆ. 3,000 ಸಸಿಗೆ. ಓಕೆ, ಒಳ್ಳೆ ಇಳುವರಿನೂ ಬಂದಿದೆ. ನಿಮ್ಗೊಂದು ಸ್ವಲ್ಪ ರೇಟು ಭಗವಂತ ಕೃಪೆ ತೋರಿಸಿದ್ದಾನೆ ಅನ್ಕೊಂತೀನಿ. ಫಸ್ಟ್ ಟೈಮು ಇಷ್ಟು ಇದು ಕಡಿಮೆ ಅರ್ಧ ಎಕರೆನಲ್ಲಿ 5 ಲಕ್ಷ ಅನ್ನೋದು ನೀವು ಮೊದಲನೇ ಬಾರಿಗೆ ಮಾಡಿರೋದು. ಒಟ್ಟಾರೆ ಬೆಳೆನ ನೀಟಾಗಿ ಮೇಂಟೈನ್ ಮಾಡಿದ್ದೀರಾ. ಈಗ ಫಸಲು ಮೇಲೆ ಕೆಳಗಡೆ ಸ್ಟೆಪ್ಪಲ್ಲಿ ಸ್ವಲ್ಪ ಗಿಡ ಮಳೆ ಬಿಡ್ತಾ ಇದ್ದಿದ್ದ ಕಾರಣಕ್ಕೆ ಫಸಲು ಕಚ್ಚಿಲ್ವಲ್ಲ ಅಷ್ಟೊಂದು. ಈಗ ಇಲ್ಲಿಂದ ಆಚೆಗೆ ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ನಮ್ಮ ವೀಕ್ಷಕರಿಗೆಲ್ಲ ಒಂದು ಮಾತು ಹೇಳ್ತೀನಿ. ಇದು ಕೇಳ್ತೀನಿ ನಿಮ್ಮ ಕಡೆ ಸಜೆಷನ್ನು. ಈಗ ರೇಟ್ ಇಲ್ಲ, ಡೌನ್ ಆಗಿದೆಯಲ್ಲ, ಈಗ ಡೌನ್ ಇದೆಯಾ ಈಗ ರೇಟು? ಡೌನ್ ಇದೆ ಅಂತ ಹೇಳ್ಬಿಟ್ಟು ಯಾಕೆ ನೀವು ನೆಗ್ಲೆಕ್ಟ್ ಮಾಡಿಲ್ಲ ಇದನ್ನು? ನೆಗ್ಲೆಕ್ಟ್ ಮಾಡಿ ಆಗ ಏನಾದರೂ ರೇಟ್ ಇದ್ದರೆ ಆವಾಗ ರೇಟ್ ಜಂಪ್ ಆದರೆ ಆಗ ನಾವು ಹೊಟ್ಟೆ ಊರಿ ಬೆಳಕಿನ ಈಗಲೇ ಮಾಡೋದು ನಮ್ಮ ಕರ್ತವ್ಯ. ರೈತ ಮಾಡಲೇಬೇಕು. ನೀಟಾಗಿ ಬೆಳೆನ ಮಾಡಿಬಿಡೋಣ, ರೇಟ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಜನ ತಾನೇ ತಿಂತಾರೆ ಅಷ್ಟೇ. ಇದು ಯಾಕಂತ ಹೇಳಿದ್ರೆ ಸುಮಾರು ಜನ ನಾವು ನಿಮ್ಮ ಅನುಭವಕ್ಕೂ ಬಂದಿರ್ತದೆ, ನೋಡಿರ್ಬೋದು ಎಲ್ಲಾದರೂ. ಈಗ ಪ್ರೈಸ್ ಕಡಿಮೆ ಇದೆ ಅಂತ ಹೇಳಿದ್ರೆ ನಿಮಗೆ ಆಲ್ಮೋಸ್ಟು ಏನು ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಮಾಡಿಬಿಡ್ತೀರಾ. ಸೊ ಅವಾಗ ಏನಾಗುತ್ತೆ, ಒಂದು 10 ದಿನ ರೇಟ್ ಕಡಿಮೆ ಇದ್ದು ಆಮೇಲೆ ಜಂಪ್ ಆಗುತ್ತೆ, ಆವಾಗ ತೊಂದರೆ ಅನುಭವಿಸ್ತಾರೆ ಅನ್ನೋದು ನಿಮ್ಮ ಒಪಿನಿಯನ್ನು. ಸೊ ಒಟ್ಟಾರೆ ಸ್ನೇಹಿತರೆ, ಈಗ 1 ತಿಂಗಳು 22 ದಿನದ ಈ ಬೆಳೆ ಏನಿದೆ, ಟೊಮೊಟೊ ಬೆಳೆ ಬಾಹು ಅನ್ನೋ ತಳಿ, ಸೊ ಈ ರೀತಿಯಲ್ಲಿದೆ. ಈಗ ಫ್ರೂಟ್ ಸೆಟ್ಟಿಂಗು ಸ್ಟಾರ್ಟ್ ಆಗಿದೆ. ಸ್ವಲ್ಪ ಗಿಡ ಮೋಡ ವಾತಾವರಣ ಇದ್ದಿದ್ದಕ್ಕೆ ಬೆಳವಣಿಗೆ ಜಾಸ್ತಿ ಆಗಿದೆ. ಸೊ ಫ್ರೂಟ್ ಸೆಟ್ಟಿಂಗ್ ಈಗ ಆಗ್ತಾಯಿದೆ. ಇನ್ನು ಮುಂದಕ್ಕೆ ಫ್ಯೂಚರಲ್ಲಿ ಯಾವತ್ತಾದರೂ ಒಂದಿನ ಬಂದು ಹಾರ್ವೆಸ್ಟಿಂಗ್ ಒಂದು ಸ್ವಲ್ಪ ಮುಗಿದ್ಮೇಲೆ ಒಂದು ವಿಡಿಯೋ ಮಾಡೋಣ ಖಂಡಿತ ಇದನ್ನು. ಸೊ ಇಷ್ಟೆಲ್ಲ ನಮ್ಮ ಮಂಜುನಾಥ್ ಅವರು ನಮ್ಮ ಜೊತೆ ಮಾಹಿತಿ ಹಂಚ್ಕೊಂಡಿದ್ದಾರೆ. ಈಗ ಮಂಜುನಾಥ್ ಅವರ ಪ್ರಕಾರ ಅವರು ಕೊಟ್ಟಿರೋಂಥ ಮಾಹಿತಿ ಇಷ್ಟಿದೆ. ಸೊ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ನೀವು ಉತ್ತೇಜನ ಕೊಟ್ಟರೆ ಇನ್ನಷ್ಟು ವಿಡಿಯೋಗಳನ್ನ ಮಾಡಿ ನಿಮಗೋಸ್ಕರ ಹೊಸ ಥರ ವಿಡಿಯೋಗಳನ್ನ ಮಾಡಿ ಕೊಡ್ತೀನಿ. ಇನ್ನು ಟೋಟಲ್ ಫಾರ್ಮ್ ನೋಡೋದಾದರೆ ನೀವು ಗಮನಿಸ್ಬೋದು, ಸೂರ್ಯನ ಬೆಳಕು ಈ ಕಡೆ ಬೀಳ್ತಾ ಇರೋದ್ರಿಂದ ಕಾರಣಕ್ಕೆ ಒಂದು ಸ್ವಲ್ಪ ಇದು ಶೈನಿಂಗ್ ಥರ ಕಾಣಿಸ್ತಾ ಇರ್ಬೋದು. ಸೊ ಈಗ ಈ ಕಡೆಯಿಂದ ಕವರ್ ಮಾಡ್ತೀನಿ ನೋಡಿ. ಈಗ ಆಲ್ರೆಡಿ ಬಂದು ಗಿಡ ಒಂದು